ನಗರದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆಯ ಮೇಲೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಆರೋಪದ ಬಿಸಿ ಭಾರತೀಯ ಔಷಧಿ ನಿರ್ದೇಶನಾಲಯದ ಅಂಗಳ ತಲುಪಿದೆ. ಖಾಸಗಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಜನರ ಜೀವನಕ್ಕೆ ಹಾನಿಯಾಗೋ ಕ್ಲಿನಿಕಲ್ ಟ್ರಯಲ್ ಹಗರಣ ಬಿರುಗಾಳಿಯಂತೆ ಎದ್ದಿದೆ. ಹಾಗಾದ್ರೆ ಯಾವುದು ಆ ಆಸ್ಪತ್ರೆ, ಏನಿದು ಮ್ಯಾಟರ್ ಅಂತೀರಾ? ಆ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪ್ರಖ್ಯಾತ ಆಸ್ಪತ್ರೆ ವಿರುದ್ಧ ಬೃಹತ್ ಹಗರಣದ ಆರೋಪ. ಫೇಮಸ್ ಹಾಸ್ಪಿಟಲ್ನಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣದ ವಾಸನೆ. ಎಸ್ಸಿಜಿ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ತನಿಖೆಗೆ ಕೇಂದ್ರಕ್ಕೆ ಪತ್ರ. ರಾಜ್ಯದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆಯಾಗಿರೋ ಎಚ್ಸಿಜಿ ಆಸ್ಪತ್ರೆ ವಿರುದ್ಧ ಬೃಹತ್ ಹಗರಣದ ಆರೋಪ ಕೇಳಿಬಂದಿದೆ. ಆಸ್ಪತ್ರೆ ವಿರುದ್ಧ ಅಕ್ರಮ ಕ್ಲಿನಿಕಲ್ ಟ್ರಯಲ್ ಆರೋಪ ಮಾಡಲಾಗಿದೆ. ನೈತಿಕ ಸಮಿತಿ ಮುಖ್ಯಸ್ಥ ನಿವೃತ್ತ ನ್ಯಾಯಮೂರ್ತಿ ಪಿ ಕೃಷ್ಣ ಭಟ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ಆರೋಪದ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ಹಗರಣದ ಬಿರುಗಾಳಿ ಎದ್ದಿದೆ. ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮಹತ್ತರ ನಿರ್ಧಾರ ತೆಗೆದುಕೊಂಡಿದೆ. ಕ್ಯಾನ್ಸರ್ ಚಿಕಿತ್ಸೆಗೆ ಹಣ ಹೊಂದಿಸಲು ಆಗದ ಬಡ ರೋಗಿಗಳನ್ನ ಕ್ಲಿನಿಕಲ್ ಟ್ರಯಲ್ಗೆ ಬಳಸಲಾಗ್ತಿತ್ತು ಅನ್ನೋ ಆರೋಪವಿದೆ. ಇಂತಹ ರೋಗಿಗಳನ್ನ ಕ್ಲಿನಿಕಲ್ ಟ್ರಯಲ್ಗೆ ಶಿಫಾರಸು ಮಾಡಿ ಅಂತ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸತೀಶ್ 2025ರಲ್ಲಿ ಬೆಂಗಳೂರು ಆಂಕಾಲಜಿ ಗ್ರೂಪ್ನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸಂದೇಶ ಕಳುಹಿಸಿದ್ದಾರೆ. ಇದಕ್ಕೆ ಅದೇ ಗ್ರೂಪ್ನಲ್ಲಿದ್ದ ಕೆಲವು ವೈದ್ಯರು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿ ವಿರೋಧ ವ್ಯಕ್ತಪಡಿಸಿದರು. ಕ್ಲಿನಿಕಲ್ ಟ್ರಯಲ್ ನಡೆಸೋದ್ರಿಂದ ಆಸ್ಪತ್ರೆಗೆ ಹೆಚ್ಚಿನ ಹಣ ಹರಿದು ಬರಲಿದೆ. ಇದೇ ಉದ್ದೇಶದಿಂದ ಆಘಾತಕಾರಿ ಕ್ಲಿನಿಕಲ್ ಟ್ರಯಲ್ಗಳನ್ನು ಆಸ್ಪತ್ರೆ ನಡೆಸಿತ್ತು ಅನ್ನೋ ಆರೋಪ ಮಾಡಲಾಗಿದೆ. ಹೆಚ್ಚಿನ ಲಾಭದ ಉದ್ದೇಶಕ್ಕಾಗಿ ಕ್ಲಿನಿಕಲ್ ಟ್ರಯಲ್ಗೆ ಒಳಗಾಗುವ ರೋಗಿಗಳಿಗೆ ಹೆಚ್ಚಿನ ವಿನಾಯಿತಿ ನೀಡುತ್ತಿತ್ತು ಅನ್ನೋ ಆರೋಪವು ಕೇಳಿಬಂದಿದೆ. ಈ ಎಲ್ಲಾ ಅಂಶಗಳನ್ನು ಸೇರಿಸಿ ಆರೋಗ್ಯ ಇಲಾಖೆಗೆ ದೂರು ನೀಡಲಾಗಿದೆ. ದೂರಿನ ಅನುಸಾರ ಆರೋಗ್ಯ ಇಲಾಖೆ ಉನ್ನತ ತನಿಖೆ ನಡೆಸಲು ಭಾರತೀಯ ಔಷಧ ನಿರ್ದೇಶನಾಲಯಕ್ಕೆ ಪತ್ರ ಬರೆದಿದೆ. ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ ಆಗಿರುವ HCG ಹಾಸ್ಪಿಟಲ್ ಬಗ್ಗೆ ಹಿಂದೆ ಅಲ್ಲೇ ಎಥಿಕ್ಸ್ ಕಮಿಟಿನಲ್ಲಿದ್ದ ಅವರು ಚೇರ್ಮನ್ರವರು ಕೆಲವೊಂದು ವಿಷಯಗಳನ್ನು ರೈಸ್ ಮಾಡಿದರು. ಆಮೇಲೆ ಬೇರೆ ರೀತಿಯ ದೂರುಗಳು ಕೂಡ ನಮಗೆ ಬಂದಿದೆ. ಅಲ್ಲಿ ಎಥಿಕ್ಸ್ ಕಮಿಟಿ ಯಾವ್ಯಾವ ರೀತಿಯಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಪಾಲನೆ ಮಾಡಬೇಕು ಅದನ್ನೆಲ್ಲ ಪಾಲನೆ ಮಾಡ್ತಾ ಇಲ್ಲ ಅಂತ ರೀತಿಯಲ್ಲಿ ಅದಕ್ಕೆ ಅದು ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಯಾರು ಡೈರೆಕ್ಟರ್ ಇದ್ದಾರೋ ಅವರಿಗೆ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಲಿಕ್ಕೆ ನಾವು ಪತ್ರವನ್ನು ಬರೆದಿದ್ದೀವಿ. ಆಸ್ಪತ್ರೆ ವಿರುದ್ಧ ಅನೇಕ ಆರೋಪಗಳು ಕೇಳಿಬಂದ ಮೇಲೆ ಎಚ್ಸಿಜಿ ಆಸ್ಪತ್ರೆ ಸ್ಪಷ್ಟನೆ ನೀಡಿದೆ. ಕ್ಲಿನಿಕಲ್ ಟ್ರಯಲ್ ಹಗರಣದ ವಿಚಾರಕ್ಕೆ ತೆರೆ ಎಳೆಯುವ ಪ್ರಯತ್ನ ನಡೆಸಿದೆ. ಕಳೆದ 5 ವರ್ಷಗಳಿಂದ ಯಾವುದೇ ರೀತಿಯ ಸಮಸ್ಯೆ ಎದುರಾಗಿಲ್ಲ. ನ್ಯಾಯಮೂರ್ತಿ ಕೃಷ್ಣ ಭಟ್ 2023ರಿಂದ 2025ರವರೆಗೆ ಇಲ್ಲಿ ಕೆಲಸ ಮಾಡಿದ್ರು. ಈ ವಿಚಾರವಾಗಿ ಅನೇಕ ಬಾರಿ ಗೈಡ್ ಮಾಡಿದ್ರಂತೆ. ಆ ಸಮಯದಲ್ಲಿ ಒಟ್ಟು 52 ಪ್ರಯೋಗ ನಡೆಸಲಾಗಿತ್ತಂತೆ. ಅದರಲ್ಲಿ 51 ಪ್ರಯೋಗಕ್ಕೆ ನ್ಯಾಯಮೂರ್ತಿ ಕೃಷ್ಣ ಭಟ್ ಅನುಮತಿ ಕೊಟ್ಟಿದ್ರಂತೆ. ಮೇನಲ್ಲಿ ಇನ್ನೊಂದು ಪ್ರಯೋಗ ನಡೆಸುವ ಸಂದರ್ಭದಲ್ಲಿ ಒಟ್ಟು 30 ಮೀಟಿಂಗ್ ಮಾಡಿ ಎಲ್ಲಾ ಮೀಟಿಂಗ್ ನಲ್ಲೂ ಕೃಷ್ಣ ಭಟ್ ಓಕೆ ಅಂದಿದ್ರಂತೆ. ಆದ್ರೆ ಈಗ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾವುದೇ ತನಿಖೆಗೂ ನಾವು ಸಿದ್ಧ ಅಂತ HCG ಸ್ಪಷ್ಟನೆ ನೀಡಿದೆ. ತಗೊಂಡು ಇಲ್ಲಿ ಮಾತ್ರ ಇದು ಇಲ್ಲಿ ಟ್ರಯಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಕಂಪ್ಲೀಟ್ಲಿ ರಾಂಗ್, ತಪ್ಪದು. ಯಾವ ಒಂದು ನಾವು ಈ ಎಥಿಕಲ್ ಇದ್ರ ಪ್ರಕಾರ ಕ್ಯಾಸ್ಟ್ ಆಗಲಿ, ಕ್ರೀಡ್ ಆಗಲಿ, ಸೆಕ್ಸ್ ಆಗಲಿ ಅಥವಾ ಅವರ ಈ ಎಕನಾಮಿಕ್ ಸ್ಟೇಟಸ್ ಆಗಲಿ ಯಾವುದು ಕೂಡ ಕನ್ಸಿಡ್ರೇಷನ್ಗೆ ಬರೋಲ್ಲ. ಅದು ನಮ್ಮ ಇದರಲ್ಲಿ ಇಲ್ಲವೇ ಇಲ್ಲ. ಅವ್ರು ಬಂದಿದ್ದು January 2023ನಲ್ಲಿ ಬಂದರು. ಇಲ್ಲಿ ಟೋಟ್ಲಿ 30 ಮೀಟಿಂಗ್ಗಳು ಆಗಿದೆ ನಮ್ಮಲ್ಲಿ. 30 ಮೀಟಿಂಗ್ಗಳಲ್ಲಿ ನಾವು 52 ನಾವು ಪ್ರಾಜೆಕ್ಟ್ಗಳನ್ನ ನಾವು ಒಪ್ಕೊಂಡಿದ್ದೀವಿ, ಅಂದರೆ ಪ್ರೆಸೆಂಟ್ ಮಾಡಿ ಅದನ್ನು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದೀವಿ. ನಾವು 52ರಲ್ಲಿ 51ಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಒಂದು ನಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪೆಂಡಿಂಗ್ನಲ್ಲಿ ಇಟ್ಟಿದ್ದೀವಿ. ಒಟ್ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವ ರೋಗಿಗಳ ಜೀವದ ಜೊತೆ ಖಾಸಗಿ ಆಸ್ಪತ್ರೆಗಳು ಚೆಲ್ಲಾಟ ಆಡ್ತಿವೆ. ಸದ್ಯ ಭಾರತೀಯ ಔಷಧ ನಿಯಂತ್ರಣ ನಿರ್ದೇಶನಾಲಯಕ್ಕೆ ಈ ಪ್ರಕರಣ ತಲುಪಿದ್ದು, ಉನ್ನತ ಮಟ್ಟದ ತನಿಖೆ ನಡೆದಾಗ ಏನೇನು ಅಂಶಗಳು ಬೆಳಕಿಗೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.